ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 53ನೇ ಎಪಿಸೋಡನ್ನು ಇವಾಗ ಶುರು ಮಾಡೋಣ. ಅಂತೂ ಇಡೀ ಊರಿಗೂರೇ ಈ ಮದುವೆಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದವರು ಜೋಡಿಯನ್ನು ಆಶೀರ್ವದಿಸಿ ಊಟದ ವ್ಯವಸ್ಥೆ ಆಗಿದ್ದ ಕಡೆಗೆ ಹೋಗುತ್ತಾ ಇರುವಾಗ ಅದೇ ಸಾಲಲ್ಲಿ ತನ್ನ ಸ್ನೇಹಿತೆ ತ್ವಿಷಾ ಬರುತ್ತಿರುವುದನ್ನು ಕಂಡು ಆರುಷಿ ಸಂತಸಪಟ್ಟಳು. ನೀನು ಮದುವೆಗೆ ಬರ್ತೀಯೋ ಇಲ್ವೋ ಅಂದ್ಕೊಂಡಿದ್ದೆ ಹೇಳಿದ್ರೆ ಆರುಷಿ ಕಡೆಗೆ ಉಡುಗೊರೆ ಚಾಚುತ್ತಾ, ನನ್ನ ಬೆಸ್ಟ್ ಫ್ರೆಂಡ್ ಹಾಗೆ ನನ್ನ ಕ್ರಶ್ ಮದುವೆ ಅಂದಮೇಲೆ ನಾನು ಬರದೇ ಇರೋಕ್ಕೆ ಸಾಧ್ಯನಾ? ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಇನ್ನಾದರೂ ಹಳೆ ನೆನಪುಗಳಿಂದ ಹೊರಗೆ ಬಂದು ಹೊಸ ಬದುಕಿನತ್ತ ಮುಖ ಮಾಡು ಎಂದು ಇಬ್ಬರಿಗೂ ಕೈ ಕುಲುಕಿ ವಿಶ್ ಮಾಡಿದ್ಲು. ಓಜಸ್ ತನ್ನ ಅಣ್ಣ ಮಹೇಂದ್ರನನ್ನು ಕರೆದು ಇವರನ್ನು ಊಟಕ್ಕೆ ಕರೆದುಕೊಂಡು ಹೋಗು ಆರು ಸ್ನೇಹಿತೆ ಹೇಳಿದ್ರೆ, ಮಹೇಂದ್ರ ಸಿಟಿಯಿಂದ ಬಂದವರು ಎಂದು ಸ್ವಲ್ಪ ಹೆಚ್ಚೇ ಅವಳ ಕಡೆಗೆ ಗಮನ ವಹಿಸಿ ಉಪಚಾರ ಮಾಡಿದ್ದ. ಗಂಡು ಹೆಣ್ಣಿನ ಭೂಮದೂಟಕ್ಕೆ ಎಲ್ಲ ತಯಾರಿಗಳು ಮಾಡಲಾಗಿತ್ತು. ನವಜೋಡಿಗಳು ಎದುರಿಗೆ ಅವಳ ಅತ್ತೆ ಮಾವ, ಅಪ್ಪ ಅಮ್ಮ, ಇಬ್ಬರು ಹಿರಿಯ ಜೋಡಿಗಳು ಊಟಕ್ಕೆ ಕುಳಿತಿದ್ದರು. ಎಲೆಯ ಮೇಲೆ ವಿಧ ವಿಧವಾದ ಭಕ್ಷ್ಯಗಳನ್ನು ಬಡಿಸಿದ ನಂತರ ನೆರೆದಿದ್ದ ನೆಂಟರ ಬಲವಂತಕ್ಕೆ ಮಣಿದು ಸ್ವಲ್ಪ ಮುಜುಗರದಲ್ಲೇ ಆರುಷಿ ತನ್ನ ಎಲೆಯಲ್ಲಿದ್ದ ಸಿಹಿಯನ್ನು ಓಜಿಸ್ಗೆ ತಿನ್ನಿಸಿದ್ರೆ, ಇದೇ ಕ್ಷಣಕ್ಕಾಗಿ ಕಾಯುತ್ತಿದ್ದವನಂತೆ ತಾನೂ ಆರುಷಿಗೆ ಸಿಹಿ ತಿನ್ನಿಸಿ ನಮ್ಮ ಜೀವನ ಹೀಗೆ ಸ್ವೀಟಾಗಿರಲಿ ಅಂತ ವಿಶ್ ಮಾಡ್ತೀನಿ ಅವಳ ಕಿವಿಯ ಬಳಿಗೆ ಬಾಗಿ ಮೆಲ್ಲಗೆ ಉಸುರಿದ. ಆಗಲೇ ತನ್ನ ಊಟ ಮುಗಿಸಿ ತನ್ನ ಅಜ್ಜಿ ಹಾಗೆ ತಾತಂದಿರ ಮಧ್ಯೆ ಇದ್ದ ಜಾಗದಲ್ಲಿ ಮುದ್ದಾಗಿ ಕುಳಿತಿದ್ದ ಚಿಂಟು, ಅಮ್ಮ ಮತ್ತೆ ಪಪ್ಪಾಗೆ ತಿನ್ನಿಸು ಮಗನ ಕೋರಿಕೆಯನ್ನು ತಿರಸ್ಕರಿಸುವವಳಿದ್ದಳು. ಆದರೆ ಕಣ್ಣೆತ್ತಿ ನೋಡಿದಾಗ ಇವಳನ್ನೇ ಉರಿಮುಖ ಹೊತ್ತು ನೋಡುತ್ತಿದ್ದ ಸಿಂಹನನ್ನು ಕಂಡು, ಯಾವ ಸ್ವೀಟ್ ತಿನ್ನಿಸ್ಲಿ ಚಿಂಟು ಕೇಳಿದ್ಲು. ಅಮ್ಮ, ಅಲ್ಲಿ ವೈಟ್ ಇದೆ ಅಲ್ಲ ಅದನ್ನು ತಿನ್ನಿಸು ಹೇಳ್ದ. ಆರುಷಿ ಕಿರುನಗೆ ಬೀರಿ, ಇದು ಸ್ವೀಟ್ ಅಲ್ಲ ಕಂದ, ಸಂಡಿಗೆ ಅಂತ ಹೇಳಿದ್ರೆ, ಓಜಸ್ ನನ್ನ ಮಗ ಹೇಳಿದ ಮೇಲೆ ಮುಗೀತು, ಅದೇ ತಿನ್ನಿಸು ಕ್ಯೂಟಿ ಎಂದು ಹೇಳಿ ಅವಳ ಕೈಯಿಂದ ಮತ್ತೆ ತಿನ್ನಿಸಿಕೊಂಡ ಹುಡುಗನ ಮನದಲ್ಲಿ ಅರಿಯದ ಪುಳಕ. ಅದೆಷ್ಟೋ ಹುಡುಗಿಯರ ಜೊತೆಗೆ ಸಲುಗೆಯಲ್ಲಿ ನಡೆದುಕೊಳ್ಳುತ್ತಾ ಇದ್ದವನಿಗೆ ಇಂದು ಆರುಷಿ ಜೊತೆಗಿನ ಪ್ರತಿ ನಡೆ ಮನದಲ್ಲಿ ಹೊಸತನ ಹುರುಪು ತುಂಬಿಸುತ್ತಿದೆ. ಕ್ಯೂಟಿ, ನೀನು ಜೊತೆಗಿದ್ದಾಗ ಯಾಕೋ ನನ್ನ ಮನಸ್ಸು ತುಂಬಾ ಸಮಾಧಾನವಾಗಿರುತ್ತೆ. ಇದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ನಿನ್ನ ಬಳಿ ಏನಾದರೂ ಮ್ಯಾಜಿಕ್ ಇದೆಯಾ? ತಾನು ಅವಳ ಕೊರಳ ಬಳಸಿ ಸಿಹಿ ತಿನ್ನಿಸುತ್ತಾ ಅವಳ ಸನಿಹಕ್ಕೆ ಬಾಗಿದವನು ತನ್ನ ಮನದ ಮಾತನ್ನು ನೇರವಾಗಿ ಹೇಳಿದ್ರೆ, ನಗುವಿನ ಉತ್ತರ ಕೊಟ್ಟ ಆರುಷಿ ಮಾತ್ರ ಆಗಾಗ ಕಡೆಗಣ್ಣಿನಿಂದ ಸಿಂಹನನ್ನು ಗಮನಿಸ್ತಾ ಇರ್ತಾಳೆ. ಅವನ ನಡೆ, ಅವನ ಕೋಪ, ಅವನ ತಾತ್ಸಾರ ಮನೋಭಾವ ಎಲ್ಲವೂ ಅವನ ಮನಸ್ಸಲ್ಲಿ ತುಂಬಿಕೊಂಡಿರುವ ಮಾತ್ಸರ್ಯಕ್ಕೆ ಕನ್ನಡಿ ಹಿಡಿದಂತಿತ್ತು. ಚಂದ್ರ, ಸಿಂಹ ನಿಮ್ಗೆ ಯಾವಾಗಿಂದ ಪರಿಚಯ? ಊಟ ಮಾಡುತ್ತಾ ಹಾಗೆಯೇ ಮೆಲ್ಲಗೆ ಪ್ರಶ್ನೆ ಮಾಡಿದರೆ, ದೀರ್ಘ ಉಸಿರನ್ನು ಹೊರದಬ್ಬಿ ತಂಪೊತ್ತಲ್ಲಿ ಅವನ ವಿಷಯ ಯಾಕೆ? ಮೊದಲು ಊಟ ಮಾಡು ಕ್ಯೂಟಿ, ಆಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗಿದ ಮೇಲೆ ನಂತರ ನಾವಿಬ್ರು ಕೂತು ಸಿಂಹ ಯಾಕೆ ಇಡೀ ಝೂ ವಿಷಯ ಮಾತಾಡೋಣ ಆಯ್ತಾ ಹೇಳಿದ್ರೆ ಸರಿ ಅಂತ ಸಣ್ಣದಾಗಿ ತಲೆ ಆಡಿಸ್ತಾಳೆ. ಊಟದ ನಂತರ ಮತ್ತೆ ಒಂದಷ್ಟು ಶಾಸ್ತ್ರಗಳನ್ನು ಗಂಡು ಹೆಣ್ಣಿನ ಕೈಯಲ್ಲಿ ಮಾಡಿಸ್ತಾರೆ. ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ಕುಮಾರ್ ಹಾಗೆ ಜಲಜಾ ಅವರು ಹೆಣ್ಣನ್ನು ಒಪ್ಪಿಸುವ ಶಾಸ್ತ್ರ ಮಾಡಿದ್ರು. ಇನ್ಮೇಲೆ ನಿಮ್ಮ ಹಾರು ನಮ್ಮನೆ ಮಗಳು ನಂಜಪ್ಪನವರ ಮಾತಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿದ ಕುಮಾರ್ ಜಲಜಾ ಅವರ ಕಣ್ಣಂಚು ಒದ್ದೆಯಾಗಿತ್ತು. ಹೆತ್ತ ಮಗಳನ್ನು ಬೀಳ್ಕೊಡುವಾಗ ಎಂಥ ತಂದೆ ತಾಯಿಗಾದರೂ ದುಃಖ ಒತ್ತರಿಸ್ಕೊಂಡು ಬರೋದು ಸಹಜ. ಅವರನ್ನು ಶಾರದಾ ನಂಜಪ್ಪನವರು ಸಮಾಧಾನಿಸುತ್ತಾ ಇದ್ದರೆ ಓಜಸ್ ಕುಮಾರ್ ಅವರ ಭುಜ ಬಳಸಿ, ಮಾವ, ನ್ಯಾಯವಾಗಿ ಇಲ್ಲಿ ನೀವಲ್ಲ ನಾನು ತಾನೇ ಅಳಬೇಕು. ವಾರ ಬಿಟ್ಟು ನಾನು ತಾನೇ ನನ್ನ ತವರನ್ನು ಬಿಟ್ಟು ನಿಮ್ಮ ಅಪಾರ್ಟ್ಮೆಂಟ್ಗೆ ಬಂದು ವಾಸ ಮಾಡೋದು ಹೇಳಿದ್ರೆ ಅಲ್ಲಿ ನೆರೆದಿದ್ದ ನೆಂಟರ ಸಮೂಹವೆಲ್ಲ ಓಜಸ್ ವಿನೋದದ ಮಾತು ಕೇಳಿ ನಕ್ಕು ಬಿಟ್ಟರು. ಮಗನೇ, ಅಲ್ಲಿ ಹೋಗಿ ನೀನು ಅತ್ತೆ ಮಾವನ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋದಲ್ಲ, ಮನೆ ಮಗನಂತೆ ಇವರ ಜೊತೆಯಾಗಿ ನಿಂತು ಕಷ್ಟ ಸುಖ ವಿಚಾರಿಸ್ಕೊಳ್ಬೇಕು, ತಿಳಿತಾ ಹೇಳಿದ್ರೆ ಅಪ್ಪನ ಮಾತಿಗೆ ತಲೆ ಆಡಿಸಿ ಒಪ್ಪಿಗೆ ಸೂಚಿಸ್ತಾನೆ. ಕುಮಾರ್ ಅವರಂತೆ ಮಗಳ ಬದುಕು ಹಸನಾಗಿದ್ದಕ್ಕೆ ಅದೆಷ್ಟೋ ಸಲ ಮನದಲ್ಲೇ ಕಾಣದ ದೇವರಿಗೆ ಕೈ ಮುಗಿದು ಧನ್ಯವಾದ ತಿಳಿಸಿದ್ರು. ಶಾರದಾ ಹಾಗೆ ದುನ್ಮತಿ ಅವರು ಮಗ ಸೊಸೆಯನ್ನು ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸಿಕೊಂಡ ನಂತರ ಆರುಷಿ ಕೈಯಲ್ಲಿ ದೇವರ ದೀಪ ಬೆಳಗಿಸಿದರು. ಹಿರಿಯರ ಆಶೀರ್ವಾದ ಪಡೆಯಲು ಕಾಲಿಗೆ ಎರಗಿದ ಹುಡುಗಿಯನ್ನು ನಮ್ಮ ಸೊಸೆ ಎಂದು ಶಾರದಾ ನಂಜಪ್ಪನವರು ಮನಸಾರೆ ಒಪ್ಪಿಕೊಂಡು ಮಗ ಸೊಸೆ 100 ಕಾಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಖವಾಗಿ ಬಾಳಲಿ ಎಂದು ಆಶೀರ್ವಾದ ಮಾಡಿದ್ರು.
ಓಜಸ್ ಸಹ ಆರುಷಿ ಜೊತೆಗೂಡಿ ಮನೆಯ ಹಿರಿಯರೆಲ್ಲರ ಕಾಲಿಗೆರಗಿ ಆಶೀರ್ವಾದ ಪಡೆಯುತ್ತಾ ಇದ್ದರೆ ಚಿಂಟು ಅವರಿಬ್ಬರನ್ನು ಅನುಕರಣೆ ಮಾಡುತ್ತಾ ತಾನು ಎಲ್ಲರ ಕಾಲಿಗೆ ಬಿದ್ದು ನಂಗೆ ಆಶೀರ್ವಾದ ಮಾಡಿ, ನಾನು ಅಮ್ಮ ಥರ ಸ್ಟ್ರಾಂಗ್, ಅಪ್ಪ ಥರ ಸೂಪರ್ ಸ್ಟ್ರಾಂಗ್ ಆಗಬೇಕು ಹೇಳುತ್ತಾ ಇದ್ದರೆ ಮನೆಯವರೆಲ್ಲ ಹಿರಿಯರೆಲ್ಲ ಮಗುವಿನ ಸುಸಂಸ್ಕೃತ ಗುಣವನ್ನು ಶ್ಲಾಘಿಸುತ್ತಾ ಆಶೀರ್ವಾದ ಮಾಡ್ತಾರೆ. ನಂಜಪ್ಪನವರು ಮಾತ್ರ ತಮ್ಮ ಕಾಲು ಮುಟ್ಟಲು ಬಂದ ಮಗುವನ್ನು ತಡೆದು ಅವನನ್ನು ಎತ್ತಿಕೊಂಡು ಕೆನ್ನೆಗೆ ಮುತ್ತಿಟ್ಟು, ನೀನಿನ್ನೂ ಸಣ್ಣವನು, ನಿನ್ನಂತಹ ಮಕ್ಕಳು ಶ್ರೀಕೃಷ್ಣನ ಸ್ವರೂಪ, ಹೀಗೆಲ್ಲ ಕಾಲಿಗೆ ಬೀಳಬಾರ್ದು ಹೇಳಿದ್ರೆ ತಾತನ ಮಾತು ಕೇಳಿ ಅಚ್ಚರಿಯಲ್ಲಿ ಕಣ್ಣರಳಿಸಿದ ಚಿಂಟು, ನಾನು ಮಾಮಕ್ಕಿನ ತಾತ ಕೇಳ್ದ, ಕಣೋ ಕಂದ ಎಂದು ಹೇಳಿ ಅವನ ದುಂಡಗಿನ ಕೆನ್ನೆಯನ್ನು ಸವರಿದರೆ ಖುಷಿಯಾಗಿ ಚಪ್ಪಾಳೆ ತಟ್ಟುತ್ತಾ ನಾನು ಕೃಷ್ಣ ಮಾಮಕ್ಕಿ ಅಂತ ಸಂತಸ ಪಡುತ್ತಾ ಇರುವನು ಚಿಂಟು. ಶಾರದಾ ಅವರು ಆರುಷಿಗೆ ಅವಳು ಉಳಿದುಕೊಂಡಿರುವ ರೂಮ್ಗೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಲು ತಿಳಿಸಿದರು. ಅಡುಗೆ ಕೆಲಸದಾಕೆ ರಾತ್ರಿಗೆ ಹಬ್ಬದಡುಗೆ ತಯಾರಿಸಲು ಹೇಳಿದರು. ದುನ್ವತಿ ಮೇಲ್ವಿಚಾರಣೆ ಮಾಡಲು ಅಡುಗೆ ಮನೆ ಸೇರಿದರೆ ವಿಶ್ವನಾಥ್ ಅವರು ಮದುವೆಗೆ ಎಂದು ಬಂದಿದ್ದ ನೆಂಟರ ಪೈಕಿ ಇಂದು ಮನೆಯಲ್ಲಿ ಉಳಿದುಕೊಳ್ಳುತ್ತಿರುವವರಿಗೆ ವಾಸ್ತವ್ಯದ ವ್ಯವಸ್ಥೆ ಮಾಡುತ್ತಿದ್ದರು. ಬಾರೋ ಕಂದ, ನಾವು ಹೋಗಿ ರೆಸ್ಟ್ ಮಾಡೋಣ ಎಂದು ಹೇಳಿ ಓಜಸ್ ಚಿಂಟುನ ಕರೆದುಕೊಂಡು ತನ್ನ ರೂಮ್ ಕಡೆಗೆ ಹೋಗುತ್ತಿದ್ದವನನ್ನು ತಡೆದು, ಶಾರದಾ ಅವರು ಈ ರೂಮಿಗೆ ನೀನು ಈಗಲೇ ಹೋಗೋ ಆಗಿಲ್ಲ ಹೇಳಿದ್ರು. ಸರಿ ಬಾಕಂದ, ನಾವು ಹೋಗಿ ತುಂಗಾನ ಮಾತಾಡ್ಸ್ಕೊಂಡು ಬರೋಣ ಹೇಳಿದ್ರೆ ನಂಜಪ್ಪನವರು ಸಂಜೆ ಕಳೆದಿದೆ, ಈಗ ಇತ್ತಲಿಗೆ ಯಾಕೆ ಹೋಗೋದು, ಮಗು ಅಲ್ಲೆಲ್ಲ ಓಡಾಡುವಾಗ ಏನಾದರೂ ಬಂದರೆ ಕಷ್ಟ, ಏನೂ ಬೇಡ ಹೇಳಿದ್ರೆ ನಿಟ್ಟುಸಿರು ಬಿಟ್ಟು ಸರಿ ಬಾ ನಾವಿಬ್ಬರು ನಿನ್ನ ಅಮ್ಮನ ರೂಮಿಗೆ ಹೋಗೋಣ ಹೇಳ್ದ. ಅವನ ಮಾತಿಗೆ ಸತ್ಯ, ಅಣ್ಣ ನೀನೀಗ ಅತ್ತಿಗೆ ರೂಮಿಗೆ ಸಹ ಹೋಗೋ ಆಗಿಲ್ಲ ಹೇಳಿದ್ರೆ ಚಿಂಟು ಮುಖ ನೋಡಿ ಈಗೇನು ಮಾಡೋದು, ನಾವಿಬ್ಬರು ಎಲ್ಲಿಗೆ ಹೋಗೋಣ ಕೇಳಿದ್ರೆ ಮಹೇಂದ್ರ ತಮ್ಮನ ಬೆನ್ನು ತಟ್ಟಿ ತಾರಸಿಯ ಮೇಲಿರುವ ತನ್ನ ರೂಮಿಗೆ ಹೋಗು ಎಂದು ಹೇಳಿದ. ನಿನ್ನ ರೂಮಾ? ಅದಕ್ಕಿಂತ ಯಾವುದಾದ್ರೂ ಕಾಡಿಗೆ ಹೋಗೋದು ವಾಸಿ, ಅಷ್ಟು ರಂಪ ಇರುತ್ತೆ ನಿನ್ನ ರೂಮಲ್ಲಿ ಹೇಳ್ದವನು. ಚಿಂಟು ಬಾರೋ ಮೀಸೆ ತಾತನ ರೂಮಿಗೆ ಹೋಗೋಣ ಎಂದು ಹೇಳಿ ತನ್ನ ತಂದೆಯ ಕೋಣೆಯ ಕಡೆಗೆ ನಡೆದರೆ ಮಹೇಂದ್ರ ನಗುತ್ತಾ, ದೊಡ್ಡಪ್ಪ ಮದುವೆ ಆದರೂ ಇನ್ನೂ ಒಂದು ಚೂರು ಬದಲಾಗಿಲ್ವಲ್ಲ ಇವನು, ಪಾಪ ಆರ್ಷಿ ಓಜು ಚಿಂಟು ಇಬ್ಬರನ್ನ ಅದು ಹೇಗೆ ಸುಧಾರಿಸ್ತಾರೋ ಹೇಳಿದ್ರೆ ಅವರು ನಗುತ್ತಾ, ಮಹೇಂದ್ರ ಒಮ್ಮೊಮ್ಮೆ ನನಗೂ ಇಂಥ ಅನುಮಾನ ಕಾಡುತ್ತೆ, ಆದರೆ ಒಂದು ಸಮಾಧಾನ ಅಂದರೆ ನನ್ನ ಮಗನನ್ನು ಸಂಭಾಳಿಸುವಂತಹ ಪ್ರಬುದ್ಧ ಬುದ್ಧಿ ಆರುಷಿಗಿದೆ, ಅದೇ ನಮ್ಮ ಪುಣ್ಯ ಹೇಳಿದ್ರೆ ಆಗ ತಾನೇ ಕಾರ್ ಪಾರ್ಕ್ ಮಾಡಿ ಮನೆ ಒಳಗೆ ಬರುತ್ತಿದ್ದ ಸಿಂಹ ತನ್ನ ದೊಡ್ಡ ಮಾವನ ಮಾತು ಕೇಳಿ ಹಲ್ಲು ಮಸೆದ. ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬರುವ ನೆಪ ಹೇಳಿ ಮೆಟ್ಟಿಲೇರಿ ಆರುಷಿ ರೂಮಿನ ಕಡೆಗೆ ನಡೆದ ಸಿಂಹ ಅವಳ ಕೋಣೆಯ ಕದ ತಟ್ಟಿದ್ದ. ಆರುಷಿ ಬದಲಿಗೆ ತ್ವಿಷ ಕದ ತೆಗೆದು, ಯಾರಿ ನೀವು, ಸ್ವಲ್ಪ ಕಿರಿಕಿರಿ ಮಾಡಿಕೊಂಡು ಕೇಳಿದರೆ ನೀವ್ಯಾರು, ಅವನು ಗಡುಸಾಗಿ ಪ್ರಶ್ನೆ ಮಾಡಿದ. ಸಿಂಹನ ಧ್ವನಿ ಕೇಳಿ ತಾನೇ ಬಾಗಿಲಿಗೆ ಬಂದ ಆರುಷಿ, ಇವಳು ನನ್ನ ಗೆಳತಿ, ನನ್ನ ಮದುವೆ ಅಟೆಂಡ್ ಮಾಡೋಕ್ಕೆ ಊರಿಂದ ಬಂದಿದ್ಲು, ನಾನೇ ಇವತ್ತು ಇದ್ದು ನಾಳೆ ಹೋಗುವಂತೇಳಿ ಇವಳನ್ನು ಉಳಿಸ್ಕೊಂಡೆ, ಎನಿ ಪ್ರಾಬ್ಲಮ್ ಕೇಳಿದ್ರೆ ಆರುಷಿಯನ್ನೇ ದುರುಗುಟ್ಟಿಕೊಂಡು ನೋಡಿದವನು, ನಮ್ಮನೆ ಕುನ್ನಿ ಮರಿ ಆ ಓಜಸ್ ಅವನನ್ನು ನಂಬಿಕೊಂಡು ಜಾಸ್ತಿ ಎಗರಾಡಬೇಡ, ಒಂದು ಮಾತು ಹೇಳ್ತೀನಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊ, ಈ ಮನೆಯಲ್ಲಿ ಈ ಸಿಂಹನ ಮಾತೆ ನಡೆಯೋದು. ಈ ಮೊದಲು ನಿನ್ನ ಹಾಗೆ ಒಂದು ಹೆಣ್ಣು ಬಂದಿದ್ಲು, ನಾನು ಈ ಮನೆ ಸೊಸೆ, ಈ ಮನೆ ಮೇಲೆ ನನ್ನ ಹಕ್ಕಿದೆ ಅಂತ, ಆದರೆ ಅವಳು ಈ ಮನೆ ಸೊಸೆ ಅಂತ ಹೇಳಲು ಇರಬೇಕಾದ ಕೊಂಡಿಯನ್ನೇ ನಾನು ಕಳಚಿಬಿಟ್ಟೆ. ನನ್ನ ಆ ಒಂದು ನಡೆಗೆ ಬೆಚ್ಚಿದ ಹೆಣ್ಣು ತನ್ನ ಸ್ಥಾನ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಮನೆ ಸಹವಾಸನೇ ಬೇಡ ಅಂತ ದೂರ ಹೊರಟೋದ್ಲು. ದೊಡ್ಡ ಮಾವ ನಿನ್ನ ಬಗ್ಗೆ ಬೇಜಾನ್ ಹೊಗಳ್ತಾ ಇದ್ರು, ನೀನು ತುಂಬ ವಿದ್ಯಾವಂತೆ ಬುದ್ಧಿವಂತೆ ಅಂತ, ನಿಜಕ್ಕೂ ಬುದ್ಧಿವಂತೇನೇ ಆಗಿದ್ದರೆ ಈ ಮನೆ ಕಡೆ ತಿರುಗಿಯೂ ನೋಡದೆ ನಿನ್ನ ಗಂಡನ್ನ ಹಾಗೆ ನಿನ್ನ ಮಗನ್ನ ಕರ್ಕೊಂಡು ಆದಷ್ಟು ಬೇಗ ನಿನ್ನ ಊರಿಗೆ ಹೋಗ್ತಾ ಇರು, ನನ್ನಿಂದ ಈ ಮನೆಯಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು ಹೇಳಿ ತನ್ನ ರೂಮ್ ಕಡೆಗೆ ನಡೆದು ಬಿಟ್ಟರೆ ಸಿಂಹನ ಮಾತುಗಳನ್ನು ಕೇಳಿ ತ್ವಿಷ ಗಾಬರಿಗೆ ಒಳಗಾಗಿ, ಇದೆಲ್ಲ ಏನೇ ಆರು, ನಿನಗೆ ಯಾಕೆ ಹೀಗೆ ವಾರ್ನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ ಗೆಳತಿ ಕಡೆಗೆ ಕಿರುನಗೆ ಬೀರಿದ ಆರುಷಿ, ನೀನ್ಯಾಕೆ ಗಾಬರಿ ಬೀಳ್ತಾ ಇದೆಯಾ, ಈ ಮನುಷ್ಯ ವಾರ್ನ್ ಮಾಡಿದ್ದು ನನಗೆ ತಾನೇ, ನಾನೇ ಇವನನ್ನು ಹ್ಯಾಂಡಲ್ ಮಾಡ್ತೀನಿ, ಆದರೆ ಒಂದು ರಿಕ್ವೆಸ್ಟ್, ಈಗ ಇಲ್ಲಿ ನಡೆದ ವಿಷಯವನ್ನು ಮನೆಯಲ್ಲಿ ಯಾರಿಗೂ ಹೇಳಬೇಡ, ಮುಖ್ಯವಾಗಿ ನನ್ನ ಅಪ್ಪ ಅಮ್ಮನಿಗೆ. ಮಗಳ ಲೈಫ್ ಒಂದು ಹಂತಕ್ಕೆ ಸರಿ ಹೋಯ್ತು ಅಂತ ಅಪ್ಪ ಈಗ ತಾನೇ ನೆಮ್ಮದಿಯ ಉಸಿರು ತೆಗೆದುಕೊಳ್ತಾ ಇರುವಾಗ ಇದ್ಯಾವುದೋ ಮರ್ಕಟನ ಬಗ್ಗೆ ಹೇಳಿ ಯಾಕೆ ಸುಮ್ಮನೆ ಅವ್ರಿಗೆ ಗಾಬರಿ ಮಾಡಬೇಕು ಅಲ್ವಾ ಹೇಳಿದವಳು
ರೂಮ್ ಬಾಗಿಲನ್ನು ಮುಂದಕ್ಕೆ ಹಾಕಿ ಹೋಗಿ ಮಂಚದ ಮೇಲೆ ಕೂತಳು. ನಾನು ಆಫೀಸಿಗೆ 1 ವಾರ ರಜೆ ಹಾಕಿ ಬಂದಿದ್ದೆ. ಆದರೆ ಈ ಮನೆಯ ಪರಿಸ್ಥಿತಿ ನೋಡಿದ್ರೆ 1 ವಾರ ಅಲ್ಲ, ನಾನಿಲ್ಲಿ 1 ತಿಂಗಳಾದರೂ ಇರಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಿದ್ರೂ ಇನ್ನೊಂದು ವಾರಕ್ಕೆ ಆಷಾಢ ಶುರು, ನಮಗೆ ಹೆಚ್ಚೇನು ಕೆಲಸ ಇರಲ್ಲ. ಬಾಸ್ಗೆ ನಾನು ರಜೆ ಮುಂದುವರಿಸ್ತಾ ಇರುವ ಬಗ್ಗೆ ಮೇಲ್ ಮಾಡ್ತೀನಿ, ನೀನು ನನ್ನ ಪರವಾಗಿ ಒಂದು ಮಾತು ಹೇಳಿಬಿಡು ಆಯಿತಾ ಎಂದು ಹೇಳಿದವಳು ಮುಗುಳ್ನಗುತ್ತಾ ಮನದಲ್ಲೇ, ಸಿಂಹ, ನನಗೆ ನಿಮ್ಮಿಂದ ಏನೂ ಆಗಬೇಕಾಗಿಲ್ಲ, ಆದರೆ ನಿಮಗೆ ನನ್ನಿಂದ ನನ್ನ ಮಗನಿಂದ ಏನಕ್ಕೆ ದೊಡ್ಡ ಸಮಸ್ಯೆ ಉಂಟಾಗತ್ತೆ ಅನ್ನೋ ಹಾಗೆ ನಮ್ಮನ್ನು ಇಲ್ಲಿಂದ ಆದಷ್ಟು ಬೇಗ ಸಾಗಾಕಲು ನೋಡ್ತಾ ಇದ್ದೀರಲ್ಲ, ಯಾಕೆ ಹೇಳಿಕೊಂಡು ಏನೋ ತೀರ್ಮಾನಿಸಿದಂತೆ ಎದ್ದು ನಿಂತವಳು, ತ್ವಿಷಾ, ರೆಸ್ಟ್ ಮಾಡ್ತಾ ಇರು, ಈಗಲೇ ಬಂದೆ ಎಂದು ಹೇಳಿ ತಾನು ಹೋಗಿ ಸಿಂಹನ ರೂಮಿನ ಕದ ತಟ್ಟಿ, ನೀವು ಹೇಳಿದ್ದು ನಿಜ, ಈ ಹಿಂದೆ ಈ ಮನೆ ಸೊಸೆಯಾಗಿ ಬಂದ ಹೆಣ್ಣು ಅವರ ಸ್ಥಾನ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಮನೆಯಿಂದ ಹೊರಟು ಹೋದರು. ನಾನಷ್ಟೇ ನನ್ನ ಸ್ಥಾನ ಏನು ಅನ್ನೋದನ್ನು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀನಿ. ಆದರೆ ವಿಷಾದದ ಸಂಗತಿ ಏನಂದರೆ ನಿಮ್ಮ ಸ್ಥಾನಮಾನ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ. ಯೋಚನೆ ಮಾಡಬೇಡಿ, ನನ್ನ ಗಂಡ ಅದೇ ಈಗ ಕೆಲ ಕ್ಷಣಗಳ ಹಿಂದೆ ಅದೇನೋ ಹೇಳಿದ್ರಲ್ಲ, ಏನದು? ಹಾಂ, ಕುನ್ನಿಮರಿ. ಅವರೇ ನಿಮ್ಗೆ ಅರ್ಥ ಮಾಡಿಸ್ತಾರೆ ಈ ಮನೆಯ ನಿಜವಾದ ಸಿಂಹ ಯಾರು, ಕುನ್ನಿ ಯಾರು ಅಂತ. ನಿಮಗೆ ಇದರ ಮನವರಿಕೆ ಇದುವರೆಗೂ ನಾನು, ನನ್ನ ಮಗ, ನನ್ನ ಗಂಡ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ಮ ಕೈಯಲ್ಲಿ ಅದೇನು ಮಾಡೋಕ್ಕಾಗತ್ತೋ ಮಾಡಿ ನೋಡೋಣ ಹೇಳಿ ಮತ್ತೆ ತನ್ನ ರೂಮ್ನತ್ತ ಹೆಜ್ಜೆ ಹಾಕಿದ್ರೆ ಆರುಷಿ ಜಾನಕಿರಾಮನ ಹಾಗೆ ಓಜಸ್ ಸಹ ಆತ್ಮಹತ್ಯೆ ಮಾಡಿಕೊಳ್ಳೋದು ಬೇಡ, ಈ ಮನೆಯಿಂದ ದೂರ ಎಲ್ಲೋ ಒಂದು ಕಡೆ ಹೋಗಿ ಬದುಕೊಳ್ಳಿ ಅಂತ ಕನಿಕರ ತೋರಿಸಿದ್ರೆ ನನಗೆ ಸವಾಲಾಗ್ತೀಯಾ? ಆಯಿತು ಕಣೆ, ನಿನ್ನ ಸವಾಲು ನನಗೆ ಒಪ್ಪಿಗೆ ಇದೆ. ಯಾರು ಯಾರಿಗೆ ಅವರ ಜಾಗ ಏನು ಅನ್ನೋದನ್ನು ತೋರಿಸ್ಕೊಡ್ತಾರೆ ನೋಡೋಣ ಎಂದು ಕೋಪದಲ್ಲಿ ಬುಸುಗುಡುತ್ತಾ ಮುಷ್ಟಿ ಕಟ್ಟಿದ್ದ ಕೈಯನ್ನು ಜೋರಾಗಿ ಗೋಡೆಗೆ ಗುದ್ದಿದ ಸಿಂಹ. ರಾತ್ರಿ ಮನೆಯ ಸದಸ್ಯರೆಲ್ಲ ಒಟ್ಟಿಗೆ ಕೂತು ಹಿತವಾದ ಮಾತುಕತೆಗಳ ಜೊತೆಗೆ ಪಾಯಸ ಹೋಳಿಗೆಯ ಊಟ ಸವಿದ ನಂತರ ಜಲಜ ಅವರು ಆರುಷಿಯನ್ನು ತಮ್ಮ ರೂಮ್ಗೆ ಕರೆದುಕೊಂಡು ಹೋಗಿ ಉಡಲು ಹೊಸ ಸೀರೆ ಕೊಟ್ಟು ಅವಳ ಬಿರಿದ ಕೂದಲನ್ನು ಬಂಧಿಸಿ ಮಲ್ಲಿಗೆ ಹೂ ಮುಡಿಸುತ್ತಾ, ನನ್ನನ್ನು ಕ್ಷಮಿಸು ಆರು, ನಿನ್ನ ಅತ್ತೆ ಹತ್ರ ಇವತ್ತೇ ಈ ಶಾಸ್ತ್ರ ಬೇಡ ಅಂತ ನಾನು ಅದೆಷ್ಟೇ ಕೇಳಿಕೊಂಡ್ರೂ ಅವರು ಒಪ್ಪಲಿಲ್ಲ. ನನ್ನ ಮಗನ ಬಗ್ಗೆಯೂ ನೀವು ಸ್ವಲ್ಪ ಯೋಚಿಸಿ ಬೀಗ್ರೆ, ಇಷ್ಟೊಂದು ಸ್ವಾರ್ಥ ಒಳ್ಳೆಯದಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು ಎಂದು ಬೇಸರದಲ್ಲಿ ಹೇಳಿದರೆ ಆರುಷಿ ತನ್ನಮ್ಮನನ್ನು ಸಮಾಧಾನಿಸಿ, ಇಷ್ಟೊಂದು ಅಳಕ್ಯಾಕೆ ಅಮ್ಮ, ನೀನೇನೂ ತಪ್ಪು ಮಾಡಿಲ್ಲ, ಹಾಗೆ ನನ್ನ ಅತ್ತೆ ಸಹ ಅವರ ಸ್ಥಾನದಲ್ಲಿ ಸರಿಯಾಗಿಯೇ ಇದ್ದಾರೆ. ಇನ್ನೆಷ್ಟು ದಿನ ನನ್ನ ಕೆಟ್ಟ ಹಣೆ ಬರಕ್ಕೆ ನಿಮ್ಮನ್ನೆಲ್ಲ ದೂಷಿಸುತ್ತಾ ಕಣ್ಣೀರು ಹಾಕಲಿ, ಇನ್ಮೇಲೆ ಬದುಕು ಬಂದಂತೆ ಸ್ವೀಕರಿಸ್ತಾ ಹೋಗ್ತೀನಿ ಹೇಳಿ ಜಲಜಾ ಅವರ ಕಣ್ಣು ತೊಡೆದ ಆರುಷಿ, ಚಿಂತೆ ಮಾಡಬೇಡ ಅಮ್ಮ, ಚಂದ್ರ ನನ್ನ ತೀರ್ಮಾನವನ್ನು ಗೌರವಿಸುತ್ತಾರೆ ಅನ್ನೋ ನಂಬಿಕೆ ಇದೆ ಎಂದು ಹೇಳಿ ಸೀರೆ ಬದಲಾಯಿಸಿ ಬಂದವಳು ಬೆಳಗ್ಗೆಯಿಂದ ಒಂದೇ ಸಮನೆ ಆಟವಾಡಿ ಸುಸ್ತಾಗಿದ್ದ ಚಿಂಟು ಅದಾಗಲೇ ನಿದ್ದೆಗೆ ಜಾರಿರುವುದನ್ನು ಕಂಡು ಅವನ ಹಣೆಗೆ ಮುತ್ತಿಟ್ಟು, ಮಗುನ ನಿಮ್ಮ ಜೊತೆಗೆ ಮಲಗಿಸ್ಕೊ ಅಮ್ಮ, ಅಕಸ್ಮಾತ್ ಅಮ್ಮ ಅಂತ ಬೆಚ್ಚಿ ಬಿದ್ದರೆ ಎದ್ರೆ ನನ್ನ ಕೂಗು, ಬರ್ತೀನಿ ಎಂದು ಹೇಳಿ ಕೆಳಗಿಳಿದು ಬಂದವಳು ತನ್ನ ಅತ್ತೆ ಕೊಟ್ಟ ಹಾಲಿನ ಲೋಟ ಹಿಡಿದು ಓಜಸ್ ರೂಮಿನ ಕಡೆಗೆ ಹೆಜ್ಜೆ ಹಾಕುವಾಗ ಆರುಷಿ ಮನದಲ್ಲಿ ಅರಿಯದ ಪುಳಕ, ಸಣ್ಣ ತಳಮಳ ಶುರುವಾಗಿತ್ತು. ಹಾಲಿನ ಲೋಟ ಹಿಡಿದು ರೂಮೊಳಗೆ ಬಂದ ಆರುಷಿ ತನ್ನ ಉಸಿರು ಬಿಗಿ ಹಿಡಿದು ಸುತ್ತಲೂ ಕಣ್ಣಾಡಿಸುತ್ತಾ ಇದ್ದರೆ ಅವಳು ಓಜಸ್ ಕಣ್ಣಿಗೆ ಬೆದರಿದ ಹರಿಣಿಯಂತೆ ಕಂಡಳು. ಆಗಲೇ ರೂಮ್ ಸೇರಿ ಬಟ್ಟೆ ಬದಲಿಸಿ ಟಿವಿ ನೋಡುತ್ತಾ ಕುಳಿತಿದ್ದ ಓಜಸ್ ಇವಳನ್ನು ಕಂಡು, ಹೋ ಕ್ಯೂಟಿ, ಬಂದ್ಯಾ, ಒಳಗೆ ಬಾ, ಅದ್ಯಾಕೆ ಹಾಗೆ ಬಾಗ್ಲ ಬಳಿಯೇ ನಿಂತು ಸ್ಟ್ಯಾಚ್ಯೂ ಥರ ಇದೆಯಾ ಎಂದು ಕೇಳಿ ಅವಳ ಮೊಗದ ತುಂಬ ಭಯದ ಛಾಯೆ ಎದ್ದು ಕಾಣಿಸುತ್ತಾ ಇದ್ದುದರಿಂದ ಬಳಿಗೆ ಬಂದು, ಏನಾಯಿತು ಮತ್ತೆ, ಹಳೆ ಕೆಟ್ಟ ನೆನಪುಗಳು ಮರುಕಳಿಸ್ತಾ ಕೇಳಿದರೆ ಸಣ್ಣದಾಗಿ ತಲೆ ಹಾಡಿಸಿ ಹೂ ಅಂದಳು ಆರುಷಿ. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಹಸ್.